ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಇವತ್ತೊಂದು ಗಿಡಮೂಲಿಕೆಯ ಪಕ್ಕದಲ್ಲೇ ನಾನು ನಿಂತಿದ್ದೀನಿ. ನೀವು ನೋಡ್ಬೋದು ಗಿಡಮೂಲಿಕೆಯನ್ನು. ಯಾರ್ಯಾರಿಗೆ ತಲೆ ಚಕ್ಕರ್ ಬರುತ್ತೆ, ತಲೆ ಸುತ್ತು ಬರ್ತಕ್ಕಂಥವ್ರಿಗೆ ಈ ಒಂದು ಗಿಡಮೂಲಿಕೆ ಎಲೆಯನ್ನು ಹಚ್ಚಿದರೆ ಸಾಕು ಸ್ನೇಹಿತರೆ. ಇದು ಕುಕ್ಕೆ ಸೊಪ್ಪಿನ ಬಳ್ಳಿ, ಕುಕ್ಕೆ ಸೊಪ್ಪು ಅಂತ ಹೇಳ್ತಾರೆ. ಕುಕ್ಕೆ ಸೊಪ್ಪು ಅಂತ ಅಂದರೆ ಇದರ ಕಾಯಿಗಳು ಬಂದು ಕುಕ್ಕೆ ಆಕಾರದಲ್ಲಿ, ಬುಟ್ಟಿ ಆಕಾರದಲ್ಲಿ ಇರ್ತವೆ. ಒಂದು ಸಣ್ಣ ಸಣ್ಣ ಈಗ ಕಾಯಿಗಳು ಇವಾಗಿದ್ದಾವೆ, ನಾನು ತೋರಿಸ್ತಾ ಇದ್ದೀನಿ. ಬುಟ್ಟಿ ಆಕಾರ, ಈ ಬಿದಿರು ಬುಟ್ಟಿ ಏನಿದೆ ಆ ರೀತಿ ಇರುತ್ತೆ. ಇದು ಭಾಳ ಕಡೆ ಖಾಲಿ ಇರ್ತಕ್ಕಂಥ ಎಲ್ಲ ಖಾಲಿ ಪ್ರದೇಶಗಳಲ್ಲಿ ಭಾಳಷ್ಟು ಹಬ್ಬಿರುತ್ತೆ. ಎಷ್ಟು ಎತ್ತರವಾಗಿ ಹಬ್ಬುತ್ತೆ ಅಂತ ಅಂದರೆ ತೆಂಗಿನ ಮರ, ಈ ಥರ ಮರಗಳ ಮೇಲೂ ಕೂಡ ಇದು ಹಬ್ಬಿರುತ್ತೆ. ಸುಮಾರು ತೆಂಗಿನ ಮರಕ್ಕೂ ಹಬ್ಬುತ್ತೆ ಇದು ಭಾಳಷ್ಟು ಎತ್ತರಕ್ಕೆ. ನೋಡಿ, ಇಲ್ಲಿ ಈ ಕೆರೆಯ ಸರಹದ್ದಿನಲ್ಲಿ ಬೆಳೆದಿದೆ. ನಾನು ಇನ್ನೂ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಕಾಯಿನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಇದೆ ಅದು ಕಾಯಿ, ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಕಾಯಿ. ನಿಮಗೆ ಅದರ ಸಂಪೂರ್ಣ ಪರಿಚಯ ಆಗಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಕುಕ್ಕೆ ಸೊಪ್ಪು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಈ ಬುಟ್ಟಿ ಆಕಾರದಲ್ಲಿ ಬೆಳೆದಿರುತ್ತೆ ಕಾಯಿ. ನೋಡಿ, ಇಲ್ಲಿದೆ ನೋಡಿ. ಇಲ್ಲಿ ಬುಟ್ಟಿ ಆಕಾರದಲ್ಲಿ ಬೆಳೀತಕ್ಕಂಥ ಕಾಯಿ. ಇದನ್ನು, ಈ ಸೊಪ್ಪನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ, ಸ್ವಲ್ಪ ಭಾಳಷ್ಟು ಕಡೆ ಸಿಗುತ್ತೆ. ಇದರ ಎಲೆಗಳು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಎಲೆಯ ಸಂಪೂರ್ಣ ಪರಿಚಯವಾಗಬೇಕು. ಈ ಗಿಡದ ಪರಿಚಯ ನಿಮ್ಗೆ ಆದರೆ ನೀವು ಎಲ್ಲಿ ಬೇಕಾದ್ರೂ ಖಾಲಿ ಸೈಟ್ ಎಲ್ಲೆಲ್ಲಿದೆ ಅಲ್ಲಿ ಭಾಳಷ್ಟು ಬೆಳೆದಿರುತ್ತೆ ಇದು. ಇದರ ಎಲೆಗಳನ್ನು ಕಿತ್ಕೊಂಡು, ಒಂದು 10-15 ಎಲೆಗಳನ್ನು ಕಿತ್ಕೊಂಡು ಚೆನ್ನಾಗಿ ಹರಿದು ತಲೆಗೆ ಹಚ್ಚಿದರೆ 2-3 ದಿವಸದಲ್ಲಿ ತಲೆ ಸುತ್ತು ಬರ್ತಕ್ಕಂಥ ಸಮಸ್ಯೆ ಹೋಗ್ಬಿಡುತ್ತೆ. ಅಷ್ಟೊಂದು ಅದ್ಭುತವಾದ ಔಷಧಿ ಗುಣ ಈ ಕುಕ್ಕೆ ಸೊಪ್ಪಿನ ಎಲೆಗಳಲ್ಲಿ ಇದೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಇದರ ಜೊತೆಗೆ ಏನಂದರೆ, ಕುಕ್ಕೆ ಸೊಪ್ಪಿನ ಗಿಡದ ಜೊತೆಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತ ಅಂದರೆ, ತೆಂಗಿನಕಾಯಿ ಚಿಪ್ಪು. ನೀವು ತೆಂಗಿನಕಾಯಿ ಚಿಪ್ಪನ್ನು ಮೊದಲು ಏನು ಮಾಡ್ತಾಯಿದ್ರು, ಕಾಯೆಲ್ಲ ತುರಿದು ಆದಮೇಲೆ ಅದರ ಚಿಪ್ಪು, ಖಾಲಿ ಚಿಪ್ಪನ್ನು ಸಾಂಬಾರನ್ನ ಬಡಿಸೋದಕ್ಕೆ ಬಳಸ್ತಾಯಿದ್ರು. ಉದ್ದೇಶ ಏನಂತಂದರೆ, ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಅದ್ಭುತವಾದ ವಿಶೇಷವಾದ ಗುಣ ಆ ಒಂದು ಚಿಪ್ಪಿನಲ್ಲಿದೆ ಅಂತ. ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿವೈರಲ್ ಅಂತಕ್ಕಂಥ ಗುಣ ಈ ಒಂದು ಚಿಪ್ಪಿನಲ್ಲಿ, ಈ ಒಂದು ಕಾಯಿನಲ್ಲಿ, ತೆಂಗಿನಕಾಯಿನಲ್ಲಿ ಇರೋದರಿಂದ ಮಲಬದ್ಧತೆಯ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸೋದಕ್ಕೆ ತುಂಬ ಅದ್ಭುತವಾದ ವಿಶೇಷವಾದ ಒಂದು ಔಷಧಿ ಗುಣ ಈ ತೆಂಗಿನಕಾಯಿ ಚಿಪ್ಪಿನಲ್ಲಿದೆ. ಹಾಗೂ ಇನ್ನೊಂದು, ಚರ್ಮದ ಸಮಸ್ಯೆಗೆ ತೆಂಗಿನಕಾಯಿನ ಚಿಪ್ಪನ್ನು ಯಾವ ರೀತಿ ನಾವು ಬಳಸ್ಬೋದು ಅಂತಂದರೆ, ತೆಂಗಿನಕಾಯಿ ಚಿಪ್ಪನ್ನು ಸುಟ್ಟು ಬೆಂಕಿನಲ್ಲಿ ಅದರ ಹಿದ್ದಲನ್ನು ನಾವು ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಈ ಮೂರನ್ನು ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಚರ್ಮದ ಸಮಸ್ಯೆಗಳು ಸಂಪೂರ್ಣವಾಗಿ ಶಮನವಾಗ್ತದೆ. ಇಂಥ ವಿಶೇಷವಾದ ಗುಣ ತೆಂಗಿನಕಾಯಿನ ಒಂದು ಚಿಪ್ಪಿನಲ್ಲಿದೆ. ನಾನು ಮೊದಲೇ ತಿಳಿಸಿದೆ ಒಂದು ಸರಿ, ತೆಂಗಿನಕಾಯಿನ ಗರಿನಲ್ಲಿ ಇರ್ತಕ್ಕಂಥ ವಿಶೇಷವಾದ ಗುಣ. ತೆಂಗಿನ ಮರ ಬಂದು ತುಂಬ ಅದ್ಭುತವಾದ ಕಲ್ಪವೃಕ್ಷ ಅಂತ ಏನು ಹೇಳ್ತೀವಿ, ತುಂಬ ವಿಶೇಷವಾದ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಗಿಡಮೂಲಿಕೆ ಔಷಧಿ. ಆ್ಯಕ್ಚುಲಿ ವಾಣಿಜ್ಯ ಬೆಳೆ ಅನ್ನೋದಕ್ಕಿಂತ ಗಿಡಮೂಲಿಕೆ ಔಷಧಿ ಕೂಡ. ದಯಮಾಡಿ ಈ ಒಂದು ಸಮಸ್ಯೆ ಇರತಕ್ಕಂಥವ್ರು ಈ ಒಂದು ಅದ್ಭುತವಾದ ಆ ಮನೆಮದ್ದು ಮತ್ತು ಔಷಧಿಯನ್ನು ಬಳಸಿ ನೋಡಿ. ನಿಮಗೆ 100% ಇದರಿಂದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಮತ್ತು ಇನ್ನು ಮುಂದೆ ಅನೇಕ ವೀಡಿಯೋಗಳ ಜೊತೆಯಲ್ಲಿ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ವಿಶೇಷವಾದ ಔಷಧಿ ನಮ್ಮಲ್ಲಿ ದೊರೆಯೋದು ಏನಂತಂದರೆ, ಕಣ್ಣಿನ ಸಮಸ್ಯೆಗಳಿಗೆ, ಕಣ್ಣಿನ ಪೊರೆ, ದೂರದೃಷ್ಟಿ ದೋಷ, ಹತ್ತಿರದೃಷ್ಟಿ ದೋಷ ಮತ್ತು ಕಣ್ಣಿನಲ್ಲಿ ನೀರು ಬರ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಈ ಒಂದು ಸಮಸ್ಯೆಗೆ ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಯನ್ನು ಕೊಡ್ತೀವಿ. ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಇಲ್ಲಿ ಔಷಧಿ ಸಿಗುತ್ತೆ. ಮತ್ತು ಯಾರು ತೂಕವನ್ನು ಇಳಿಸ್ಬೇಕು ಅಂತ ಇದ್ದೀರಾ ಅವರಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಔಷಧಿಯನ್ನು ನಾವು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಅಡ್ರೆಸ್ಸು ಅಥವಾ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ. ಮತ್ತು ಅನೇಕ ವೀಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಥ್ಯಾಂಕ್ ಯು.